ಗಂಟೆಗೆ ಹೇಳಿದ್ರೆ 5:15 ಬಂದು ಪೋಸ್ಟ್ ಕೊಡ್ತಾವನೆ. ಅವನಿಗೆ ಲೇಟ್ ಮಾಡ್ದಲ್ಲ ಅಂತ ಬೈಕೊಂಡು ಅಲ್ಲಿಂದ ನಾವಿಬ್ಬರು ಗಾಡಿ ಎತ್ಕೊಂಡು ಹೋಗ್ತಾರೋ ಪ್ಲೇಸೇ ನಿಜ್ಗಲ್ ಬೆಟ್ಟ. ನಿಜ್ಗಲ್ ಬೆಟ್ಟಕ್ಕೆ ಬಂದ್ವಿ. ಇದೇ ಎಂಟ್ರೆನ್ಸು. ನೋಡಿದ್ರೆ ಫುಲ್ ನೀರು ತುಂಬಿದೆ. ಡೀಪು ಸಿಕ್ಕಾಬಟ್ಟೆ ಇದೆ. ಇದು ಆಕ್ಚುಲಿ ಚೆನ್ನಾಗಿ ಹೋಗು ಹೋಗು ಸೆಂಟ್ರಿಗೆ ಹೋಗ್ಕೊಡ. ಏ ಬ್ರೋ ಆರಾಮಾಗಿ ಹೋಗುತ್ತೆ ಬ್ರೋ. A few moments later. ಗಾಡಿ ಎಷ್ಟು ಮೇಲೆ ಹೋಗುತ್ತೋ ಅಲ್ಲಿ ಗಂಟ ತಗೊಂಡೋಗಿ ಗಾಡಿನ ಪಾರ್ಕ್ ಮಾಡಿ ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವೇ ಹತ್ತದ ಕಷ್ಟ. ಇಲ್ಲಿ ನಮ್ಮ ಗಾಡಿಗಳ್ನ ಹೆಂಗಪ್ಪ ಹಚ್ಚೋದು? ಆಗಲ್ಲ. ಅಣ್ಣ ಫುಲ್ ಜೋಶಲ್ಲವನೆ. ಓಡ್ ಹೋಯ್ತವನೆ. ನನ್ನ ಗಾಳಿ ನೀರು ಕಿತ್ಕೋತೈತೆ. ಇಲ್ಲಿ ನೋಡಿ ಫುಲ್ ಜೋಶಲ್ಲಿ ಓಡ್ತವನೆ. ಏನೋ ಕಾಣ್ತದ ಮೇಲೆ ಅಂತ. ಮೇಲೆ ಬನ್ನಿ. A few moments later. ಅಣ್ಣ ಜೋಶಲ್ಲಿ ಹತ್ತದ ಮಚಾ. ಅಣ್ಣ ಫುಲ್ಲು ಮಲ್ಕೊಂಡ. ಸಕ್ಕತ್ತಾಗಿದೆ ವ್ಯೂ. ಮತ್ತೆ ಮೂರ್ತಿ ಅವರೇ ನಿಮ್ದೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಇನ್ನೂ ಅರ್ಧ ಅಷ್ಟೇ ಬಂದಿರೋದು. ಹಿಂಗಾಲೇ ನನ್ನ ಮಗನ ಜೊತೆ ಯಾರು ಬರಬೇಡಿ ಅಂತವನೇ. ಹಿಂಗಾದ್ರೆ ಹೆಂಗೆ? ಅಲ್ಲಿ ನೋಡಿ ಗುರು, ಯುವಕರನ್ನ ಏನಕ್ಕೆ ನಾನು ಹೇಳ್ತೀನಿ ಅಂತ ಅಲ್ಲ. ಮೂರ್ತಿಯವರು ಮೂಕನಾಗಬೇಕು, ಜಗದೊಳು ಜಾಕಿ ಆಗಿರಬೇಕು ಅಂತ ಸೈಲೆಂಟಾಗಿ ಹೋಯ್ತವ್ರೆ. ಮಾತುಕತೆ ಏನಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬ್ರೋ ಏನಂತೀರಾ? ಮಾತಾಡಬಾರ್ದು. ಅಣ್ಣನಿಗೆ ಎಲ್ಲ ಕಡೆಯಿಂದ ಉಸಿರು ಈಚೆ ಬತ್ತೈತೆ. ನನಗೂ ಸೇಮು. ಇದೊಳ್ಳೆ ಯಾವ ಕಡೆ ರೂಟ್ ಹೆಂಗೈತೆ, ದಾರಿ ಏನು, ಬೆಟ್ಟ ಯಾವುದು ಏನೂ ಗೊತ್ತಾಯ್ತಾ ಇಲ್ಲ. ಬಟ್ ಆದರೆ ವ್ಯೂ ಮಾತ್ರ ಸಕ್ಕತ್ತಾಗೈತೆ. ಇಲ್ಲಿ ನೋಡಿ ಮೂರ್ತಿಯವರೇ ಏನಾದರೂ ಹೇಳಿಪ್ಪ. ಏನಂತ್ಯ ಅಷ್ಟೇ ಅಡ್ಡಂದು. ಇನ್ನು ಕ್ಯಾಮ್ರಾ ಆಫ್ ಮಾಡಿದ್ರೆ ಪಕ್ಕ ಅವ್ರು ಉಪ್ತಾನೆ ನನಗೊಂದು 4. ಒಳ್ಳೆ ಹೈಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ನಿಜ್ಗಲ್ ಬೆಟ್ಟಕ್ಕೆ ಬನ್ನಿ. ಸಕ್ಕತ್ತಾಗಿದೆ ಬ್ರೋ. ಇಷ್ಟ ಯಾವುದೋ ಕೋಟೆ ಎಲ್ಲ ಇದೆ ಇಲ್ಲಿ. ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಇದು ದೇವಸ್ಥಾನ ಸಿಕ್ತು ಕೊನೆಗೂ. ಈ ಪ್ರೊಫೆಷ್ನಲ್ ಹೈಕರ್ಸ್ ಎಲ್ಲ ಹೆಂಗೆ ತೋತಾರೆ ಏನೋ ಗೊತ್ತಿಲ್ಲ ಬ್ರೋ. ನಮ್ಮಂತೂ ನೀರು ಹರಿತೈತೆ ಮಚ್ಚ. ಲವ್ ಮೇಲ್ಗಡೆಯಿಂದ ಕೆಳಗಿಳಿಯೋಕ್ಕೆ ಲಿಫ್ಟ್ ವ್ಯವಸ್ಥೆ ಇದೆಯಾ? ಈಗಲೇ ನೆನ್ಪು ಮಾಡ್ಬಿಡೋದಲ್ಲ. ಕಷ್ಟ ಆಯ್ತಾ ಇಲ್ಲ. ಅಯ್ಯಪ್ಪ ಇಲ್ಲಿ ನೋಡಿ. ಮಿಸ್ಟರ್ ಸೂರ್ಯ ಎಂಟ್ರಿ ಆಗಿದೆ. ಅಲ್ಲೇ ಬಿಸಿಲು ಲೈಟಾಗಿ ಹೊಡಿತೈತೆ. ಅಯ್ಯಪ್ಪ ಕೈ ಕಾಲು ಹಿಡ್ಕೊಂಡು ಹತ್ತಬೇಕಿಲ್ಲಿ. ಆ ಥರ ಇದೆ. ನಾನು ಇಷ್ಟೇ ಮುಗೀತು ಇನ್ನೇನು ಹತ್ತೋದಿಲ್ಲ ಅಂತ ನೋಡ್ತಾ ಇದ್ದೆ. ನೋಡಿ ಇಲ್ಲೊಂದು ದರ್ಗಾ ಇದೆ. ಇನ್ನು ಟಾಪ್ ಅಲ್ಲಿ ಹೋಗ್ಬೇಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 3 ಇದೆ ಇಲ್ಲಿ. ಕೆಳಗಡೆ ದೇವಸ್ಥಾನ ಇದೆ, ಇಲ್ಲಿ ದರ್ಗಾ ಇದೆ, ಮುಂದೆ ಚರ್ಚ್ ಇದೆಯಂತೆ. ನೋಡೋಣ. A few moments later. ಬ್ರೋ ನನ್ನ ಹತ್ರ ಅಂತೂ ಏನಿಲ್ಲ. ನೀನು ಸುಮ್ಮನೆ ನಂತಕ್ಕೆ ಬರಬೇಡ. ಈ ಬ್ಯಾಗ್ ಹೆಲ್ಮೆಟ್ಟು. ಬ್ರೋ ಬಂದು ಒಂದು ಕೆಲಸ ಮಾಡಿದರು. ನಾವು ಶಿಸ್ತಾಗಿ ಬ್ಯಾಗೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗಿದ್ರೆ ಅಣ್ಣ ಬಂದು ಬ್ಯಾಗ್ನೇ ದೇಪಕ್ಕೆ ಸ್ಕೆಚ್ ಹಾಕಿರೋದು. ರೀ ಮಿಸ್ಟರ್ ಸೂರ್ಯ, ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಬಾ. ನಾವು ಹಿಂಗೆ ಸೋಲೋ ಆಗಿ ಬಂದು ಸಾಯ್ತೀವಿ. ಕೋತಿ ಫ್ಯಾಮಿಲಿ ನೋಡ್ರಿ ಇಲ್ಲಿ. ಬ್ರೋ ಚಿಲ್ಲಿಂಗ್ ವಿತ್ ಅವರ್ ಫ್ಯಾಮಿಲಿ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತಲ ಇಲ್ಬೇಕು. ಯಾವ ತರ
ಮಚ್ಚ ಈ ಕಡೆ ಹೋದು ಈ ಕಡೆ ನಮ್ಮ ಆ್ಯನ್ಸಿಸ್ಟರ್ಸ್ ನೋಡಿ ಏನು ಅನ್ನಿಸ್ತು. ಎಲ್ಲ ಸಂಬಂಧಿಕರು ಮತ್ತೆ ಇವರು ನಮ್ಮ ಸಂಬಂಧಿಕರೆಲ್ಲೋ ಕಾಣ್ತಾನೆ ಇಲ್ಲ. ಆಮೇಲೆ ಎಲ್ಲ ಇಲ್ಲಿಗೆ ಬಂದಿರೋದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇದ್ರಪ್ಪ ಎತ್ತಾಗೋದ್ರು. ಇನ್ನೊಂದೇನು ಗೊತ್ತಾ, ಎಲ್ಲೇ ಹೋಗಿ ಏನೇ ಮಾಡಿ ಇವೆರಡು ನಿಮಗೆ ಕಾಣಕ್ಕೆ ಸಿಗುತ್ತೆ. ಅಲ್ಲ ಅಯ್ಯೋ ನೋಡಿ, ಇಳಿಯೋಕ್ಕೆ ಈ ಥರ ಎಲ್ಲ ಸರ್ಕಸ್. ದ ಸರ್ಕಸ್ ಇಸ್ ರಿಯಲ್. ಇಳಿಯೋ A few moments later. ಏನೇ ಹೇಳಿ ಹತ್ಬೇಕಾಗಿರೋ ಇರೋ ಜೋಶು ಇಳಿಬೇಕಾದ್ರೆ ನಮ್ಮ ತಾಯಣೆ ಇರಲ್ಲ. ಮತ್ತೆ ಕೆಳಗೆ ಟೆಂಪಲ್ ಹತ್ರ ಬಂದು ಜೈ ಆಂಜನೇಯ ಅಂತ ನಮ್ಮ ಟ್ರೆಕ್ನ ಎಂಡ್ ಮಾಡಿದ್ವಿ ಅಷ್ಟೇ.